ಬಿಡದಿ ಫಸ್ಟೇ ನಾವೇ ಹೋಗಿದ್ದು ಅಲ್ಲಿಗೆ. ಕಂಚಗಾನಹಳ್ಳಿ ಮತ್ತು ಬೈರಮಂಗಲ ಏನಿದೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ನಾವು ಹೋಗಿದ್ದು. ಹೀಗಾಗಿ ಏನಾಗಿದೆ ಅಲ್ಲಿ ಇವತ್ತು ಎಲ್ಲ ರಾಜಕಾರಣಿಗಳಿಗೂ ಭೂಮಿ ಮೇಲೆ ಕಣ್ಣು ಬಿದ್ದುಬಿಟ್ಟಿದೆ. ಯಾವ್ಯಾವುದೋ ನೆಪಗಳನ್ನ ಒಡ್ಡಿ ಇವತ್ತು ಭೂಮಿನ 9,500 ಎಕರೆ ಜೊತೆಗೆ ಎಲ್ಲಿ ಗೋಮಾಳಗಳು ಸರ್ಕಾರಿ ಒತ್ತುವರಿಗಳು ಅದ್ರ ಮೇಲೆ ಕಣ್ಣು ಹಾಕ್ತಾರೆ. ಕಣ್ಣು ಹಾಕಿಲ್ಲ 2,500 ಎಕರೆಯಲ್ಲಿ ಗೋಮಾಳ ಮತ್ತು ಒತ್ತು ಸರ್ಕಾರಿ ಜಾಗ ಇದೆ. ಹಾಗಾಗಿ ಅದರಲ್ಲೂ DK ಶಿವಕುಮಾರ್ ಅಂತವ್ರಿಗೆ ಈ ಭೂದಾಹ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲ ಸರ್ಕಾರಗಳು ಅಷ್ಟೇ, ನನಗೆ ಒಂದು ಸರ್ಕಾರ ಅಂತೇಳಿ ಎಲ್ಲ 3 ಸರ್ಕಾರಗಳು ಭೂಮಿನ ಕಿತ್ತುಗಳ ಇದರಲ್ಲಿ ಎಲ್ಲರೂ ಇವತ್ತು ಸಾವಿರಾರು ಎಕರೆ ಜಮೀನ ಮಾಡಿದ್ದಾರೆ. ಅದಕ್ಕಾಗಿ ಕಾನೂನುಗಳನ್ನೇ ಚೇಂಜ್ ಮಾಡ್ಕೊಳ್ತಾರೆ. ಮೊದಲು ಮಾಡಿದವರು ದೇವೇಗೌಡರು, ಅನಂತರ ಯಡಿಯೂರಪ್ಪ, ಈಗ ಸಿದ್ದರಾಮಯ್ಯ. ಮತ್ತು ಏನು ಸೆಂಟ್ರಲ್ಲಿ 3 ಕಾಯ್ದೆಗಳನ್ನ ವಾಪಸ್ ತಗೋಬೇಕಂತ ಹೋರಾಟ ಮಾಡಿದಾಗ ತಗತೀವಿ ಅಂತ ಇಲ್ಲ ಹೇಳಿದ್ರು. ಇವರು ಅಧಿಕಾರಕ್ಕೆ ಬಂದಮೇಲೆ ತಗೊಂಡಿಲ್ಲ. ಅದರ ನೋಡಿ ಅವರ ದಾಹ, ಅವರು ಎಲ್ಲರೂ 3 ಜನ ಅಂತ ಒಂದಾಗಿದೆ. ಹಾಗಾಗಿ ಭೂಮಿ ಕಿತ್ಕೊಂಡ್ರೆ ನಾವು ನಮಗಲ್ಲ ಅನ್ನ ತಿನ್ನೋರು ಎಲ್ಲರಿಗೂ ಸಮಸ್ಯೆ ಬರ್ತದೆ. ಯಾಕಂದರೆ ಇವತ್ತು ಅದು ಕಾರ್ಪೊರೇಟ್ ಕೃಷಿಗೆ ಹೋದರೆ ಅವನು 1 kg ಅಕ್ಕಿಗೆ 500 ರೂಪಾಯಿ ಅಂದರೂ ಕೊಡಬೇಕಂತ. ಆಗ ರೈತ ಇರಲ್ಲ ಚೌಕಾಸಿ ಮಾಡೋಕ್ಕೆ. ಹಾಗಾಗಿ ರೈತನ ಜೊತೆಗೆ ಯಾರ್ಯಾರು ಪಟ್ಟಣದಲ್ಲಿ ಇರ್ತೀರ, ಯಾರ್ಯಾರು ಅನ್ನ ಊಟ ಮಾಡ್ತೀರ, ನಮ್ಮೆಲ್ಲರಿಗೂ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಇದು ರೈತರ ಒಂದು ವಿಷಯ ಅಲ್ಲ, ನಮ್ಮೆಲ್ಲರ ವಿಷಯ. ಹಾಗಾಗಿ ಭೂಮಿಗೆ ಯಾವುದೇ ಕಾರಣಕ್ಕೂ ತಾವೆಲ್ಲರೂ ಸಪೋರ್ಟ್ ಮಾಡಿ, ಎಲ್ಲೆಲ್ಲಿ ಇರ್ತೀರಾ ಅಲ್ಲಲ್ಲಿ ನೀವು ಒಂದು ಬರೋಕ್ಕಾಗಲ್ಲ, ಅವನು ಅಲ್ಲಲ್ಲೇ ಸಪೋರ್ಟ್ ಮಾಡಲಿ. ಹಾಗಾಗಿ ಬಿಡದಿ ಇರ್ಬೋದು, ಈ ಕಡೆ ಜಂಗಮಕೋಟೆ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಆ ಕಡೆ ಕೊಡಗಲ್ಲಿ CND ಅಂತ ಒಂದು ಕಾನೂನು ತರ್ತಾ ಇದ್ದಾರೆ. ಎಲ್ಲ ಭಾಳಷ್ಟು ರೈತರು ಭೂಮಿ ಮೇಲೆ ಕಣ್ಣು ಹಾಕಿದರೆ. ಹಾಗಾಗಿ ಒಂದು ಸತಿ ಭೂಮಿಗೆ ಹೊರಟಾದರೆ ನಾವೆಲ್ಲರೂ ಗುಲಾಮರಾಗಬೇಕಾಗುತ್ತೆ. ಎಲ್ಲ MNC ಕಂಪ್ನಿಗಳ ಕೈಗೆ ಹೋಗುತ್ತೆ. ಅವತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಇವತ್ತು ಸಾವಿರಾರು MNC ಕಂಪ್ನಿಗಳು ನಮ್ಮ ದೇಶಕ್ಕೆ ಕಾಲಿಡ್ತವೆ. ಯಾಕೆಂದರೆ ನಮ್ಮ ದೇಶದಲ್ಲಿ ತಿಳ್ಕೊಳ್ಳಿ, ಅಮೇರಿಕಾದಲ್ಲಿ 1,000 ಎಕರೆಯಲ್ಲಿ ಬೆಳೆದಂಥ ಸಸ್ಯ ಸಂಪತ್ತು ನಮ್ಮ ದೇಶದಲ್ಲಿ 1 ಎಕರೆಯಲ್ಲಿ ಬೆಳೀತಂತ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು. ಅಂದರೆ 1 ಎಕರೆ = 1,000 ಎಕರೆ. ಅಂಥ ಭೂಮಿನ ನಾವು ದುಡ್ಡಿಲ್ಲದೆ ಇರೋ ನಮ್ಮ ಹತ್ರ ನಾವು ಅಗರ್ಭ ಶ್ರೀಮಂತ, ನೈಸರ್ಗಿಕವಾಗಿ ನಾವು ಅಗರ್ಭ ಶ್ರೀಮಂತರು. ಹಾಗೆ ಈಗೆಲ್ಲ ಚಿನ್ನ ಸಿಗುತ್ತೆ, ಅಲ್ಲಿ ಸಿಗುತ್ತೆ, ಇಲ್ಲೆಲ್ಲ ನಿಕ್ಷೇಪಗಳು ಸಿಗ್ತಾ ಇದೆ. ಹಾಗೆ ಇದೆಲ್ಲ ದೋಚಕ್ಕೆ ಅವ್ರಿಗೆ ಭೂಮಿನ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಏನು DK ಶಿವಕುಮಾರ್ ಹೊರಟಿದ್ರೆ ನಮ್ಗೆ ಧಿಕ್ಕಾರ ಇದೆ ಅವ್ರ ಮೇಲೆ. ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿನ ತಮ್ಮೆಲ್ಲ ಸಹಕಾರ, ಅದು ಮಾಧ್ಯಮ ಮಿತ್ರರು, ನಿಮ್ಮ ಫಿಲಮ್ ಇಂಡಸ್ಟ್ರಿಯವರು ಎಲ್ಲರೂ ಇವತ್ತು ನಾವಿದ್ದರೆ ನೀವೆಲ್ಲರೂ ಅಲ್ವಾ, ರೈತರಿದ್ದರೆ ನೋಡೋರ್ತಾನೆ. ಹಾಗಾಗಿ ರೈತರನ್ನ ತಾವೆಲ್ಲರೂ ಉಳಿಸ್ಕೊಳ್ಳೋಕ್ಕೆ ನಿಮ್ಮೆಲ್ಲರ ಸಹಕಾರ ಈ ಫಿಲಮ್ ಮುಖಾಂತರ ನಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಈ ಒಂದು ಬಿಡದಿ ಹೋರಾಟಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು. ಬಿಡದಿ ಅಂತಲ್ಲ, ಕರ್ನಾಟಕದ ಯಾವುದೇ ಭಾಗದಲ್ಲಿ ರೈತರು ಭೂಮಿ ಕೊಡೋಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ಶಿವಕುಮಾರಿ ನಾವು ಕೊಟ್ಟಿರೋದು ಕೆಲಸ ಮಾಡೋಕ್ಕೆ